ಇಷ್ಟು ದಿನ ಏನು ಅಕ್ಸಾ ಸಂಘಟನೆಯಿಂದ ಇಷ್ಟೆಲ್ಲ ಪ್ರತಿಭಟನೆ ಇರ್ಬೋದು, ಹೋರಾಟ ಇರ್ಬೋದು, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಈ ಒಂದು ಹೋರಾಟನ ಸರ್ಕಾರ ತುಂಬ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದು ಅಂದರೆ ಸರ್ಕಾರದಲ್ಲಿರುವ ಗಣ್ಯ ವ್ಯಕ್ತಿಗಳು ನಮ್ಮ ಸಮಸ್ಯೆಗಳ ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ತುಂಬ ಗಂಭೀರವಾಗಿ ಚರ್ಚಿಸಿ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರ ಏನಪ್ಪ ಅಂತಂದರೆ ಏನೆಲ್ಲ ಸಮಸ್ಯೆ ಇದೆ ಅದಷ್ಟು ಒಟ್ಟಾಗಿ ಸಂಗ್ರಹಿಸಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡೋದಕ್ಕೆ ನಾವು ನಿನ್ನೆ ಆ್ಯಕ್ಚುಲಿ ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕಿದ್ವಿ. ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂತಂದರೆ ಏನೆಲ್ಲ ಸಮಸ್ಯೆಗಳಿದೆ, ಈಗ ಆಲ್ರೆಡಿ ಆಗಿರೋ ನೋಟಿಫಿಕೇಷನಲ್ಲಿ ಇರ್ಬೋದು, ಇನ್ನು ಹೊಸ ಅಧಿಸೂಚನೆ ಏನಾಗಬೇಕು ಅದ್ರ ಬಗ್ಗೆ, ಮತ್ತು ವಯೋಮಿತಿ ಬಗ್ಗೆ ಎಲ್ಲನೂ ಗಂಭೀರವಾಗಿ ಅದನ್ನು ನಾವು ಕಂಪಲೇಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೂ ಸ್ವಲ್ಪ ಏನಾದರೂ ನಿಮಗೆ ಯಾರೆಲ್ಲ ಬಿಟ್ಟೋಗಿದೆ ಇನ್ನೂ ಕೆಲವೊಂದು ವಿಚಾರ ಅಂದರೆ ಇದು ಹೋಮ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಥರ ಎಲ್ಲ ಬೇರೆ ಬೇರೆ ನೋಟಿಫಿಕೇಷನ್ ವೇಕೆನ್ಸಿ ಇರ್ಬೋದು, ಏನೆಲ್ಲ ಸಮಸ್ಯೆ ಇದೆ ಅದನ್ನು ನಾವು ಕಂಪಲೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮುಟ್ಟಿಸಿ ಆ ಸಮಸ್ಯೆಗಳಿಗೆಲ್ಲ ಒಂದೇ ಸತಿ ಎಲ್ಲ ಬಗೆಹರಿಸ್ಬೇಕಂತ. ಯಾಕೆಂದರೆ ಪ್ರತಿದಿನ ಹೋಗಿ ಒಬ್ಬೊಬ್ರದ್ದೇ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, CTA ರಿಸಲ್ಟ್ಸ್ ಬಿಡೋ ಅಂಥದ್ದು ಇರ್ಬೋದು, KS ಇರ್ಬೋದು, ಪ್ರತಿದಿನ ಒಂದೊಂದಕ್ಕೆ ಹೋಗ್ತಾ ಇದ್ರೆ ಅಂದರೆ ಟೈಮು ವೇಸ್ಟ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳದ್ದು. ಮತ್ತು ಪ್ರತಿದಿನ ಅದೇ ಸಮಸ್ಯೆಗಳನ್ನ ಮತ್ತೆ ಹೋಗ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲನೂ ಕಂಪಲೇಷನ್ ಮಾಡಿಕೊಂಡು ಏನೆಲ್ಲ ಸಮಸ್ಯೆಗಳಿದೆ, ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ಈಗ KPSCಯಲ್ಲಿ CTA ಇರ್ಬೋದು, PDO ಇರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು, KS ನೋಟಿಫಿಕೇಷನ್ ಇರ್ಬೋದು, ಯಾವ ಹಂತದಲ್ಲಿ ಇದೆ ನೋಟಿಫಿಕೇಷನ್ಸು, ಆ KPSCಯಲ್ಲಿ ನೋಟಿಫಿಕೇಷನ್ ಆಗಿರೋ ಡೇಟಿಂದ ಹಿಡ್ಕೊಂಡು ಮತ್ತು ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಡಿಪಾರ್ಟ್ಮೆಂಟಲ್ ಇಶ್ಯೂಸಾ ಇಲ್ಲಾಂದರೆ ಮತ್ತೆ ಏನಾದರೂ ನೋಟಿಫಿಕೇಷನಲ್ಲಿ ಕೋರ್ಟ್ ವಿಚಾರ ಇದೆಯಾ, ಎಲ್ಲನೂ ಫಾರ್ ಎಕ್ಸಾಂಪಲ್ KPSC ಲ್ಯಾಂಡ್ ಸರ್ವೇಯರ್ ಇರ್ಬೋದು, ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಸುಮಾರು 1 ವರ್ಷ ಮೇಲೆ ಆಗಿದೆ ನೋಟಿಫಿಕೇಷನ್ ಆಗಿ. ಅದರ ಸಮಸ್ಯೆ ಏನಿದೆ, ವಿದ್ಯಾರ್ಥಿಗಳಲ್ಲಿ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇಷ್ಟು ನೀವು ಏನಕ್ಕೆ ಬಂದಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾಕೆ ಇಲ್ಲಿ ಈ ಒಂದು ಆಸ್ಪಿರೆಂಟ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾಕೆ ಬಂದಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವ ಎಕ್ಸಾಮ್ಸ್ ಓದ್ತಾ ಇದ್ದೀವಿ, ಆ ಎಕ್ಸಾಮ್ಸಲ್ಲಿ ಏನು ಇಶ್ಯೂಸ್ ಇದೆ ಅನ್ನೋದು ತುಂಬ ಗಂಭೀರವಾಗಿ ತೊಗೊಬೇಕಾಗುತ್ತೆ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಕೊಳ್ಬೇಕಾಗುತ್ತೆ. ಯಾಕೆಂದರೆ ಆ ಸಮಸ್ಯೆನೇ ಗೊತ್ತಿಲ್ಲ ಅಂತಂದರೆ ನೀವು ಯಾವ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ, ಅದು ಯಾವಾಗ ಬರುತ್ತೆ, ಯಾವ ನೋಟಿಫಿಕೇಷನ್ ಆಗುತ್ತೆ, ಯಾವ ರಿಸಲ್ಟ್ಸ್ ಬರುತ್ತೆ, ಮತ್ತು ಯಾವ ನನಗೆ ಆರ್ಡರ್ ಕಾಪಿ ಸಿಗುತ್ತೆ ಅನ್ನೋ ಪ್ರತಿಯೊಂದು ಇಂಪಾರ್ಟೆಂಟು. ಯಾಕೆಂದರೆ ಎಕ್ಸಾಮ್ ಬರೆದು 2 ವರ್ಷ 3 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮ್ಸು ರಿಸಲ್ಟ್ಸ್ ಬಂದು ಆರ್ಡರ್ ಕಾಪಿ ತೊಗೊಬೇಕು, ಕೆಲಸ ತೊಗೊಬೇಕಂದ್ರೆ 3 ವರ್ಷ 5 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಪುಲಿ ಸ್ಟಾಪ್ ಇಡಬೇಕು. ಯಾವುದೇ ಒಂದು ನೋಟಿಫಿಕೇಷನ್ ಆದರೂ 1 ವರ್ಷದಲ್ಲಿ ಆ ನೋಟಿಫಿಕೇಷನ್ ಕಂಪ್ಲೀಟ್ ಏನಾದರೂ ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರಲ್ಲಿ ಎಲ್ಲ ಪ್ರೊಸೆಸ್ಸು ಮುಗಿಬೇಕು. ನೋಟಿಫಿಕೇಷನ್ ಬಿಡೋದ್ರಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ ಬಂದು ಆರ್ಡರ್ ಕಾಪಿ ಸಿಗೋದು ಎಲ್ಲದೂ ಒಟ್ಟಾಗಿ 1 ಇಯರಲ್ಲಿ ಕಂಪ್ಲೀಟ್ ಆಗಬೇಕು. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿ ವರ್ಷ, ಅದು ಫಾರ್ ಎಕ್ಸಾಂಪಲ್ 5 ಪೋಸ್ಟ್ ಇರಲಿ 500 ಪೋಸ್ಟ್ ಇರಲಿ, ಪ್ರತಿ ವರ್ಷನೂ ನೋಟಿಫಿಕೇಷನ್ ಆಗಬೇಕು. ಈ ಥರ ಒಂದು ಡಿಮ್ಯಾಂಡ್ ಇದೆ ನಮ್ಮದು ಕೂಡ. ಇದು ಅಕ್ಸಾ ಸಂಘಟನೆ ಸ್ಟಾರ್ಟ್ ಆದಾಗಿಂದ ಇದ್ರ ಬಗ್ಗೆನೇ ಹೋರಾಟ ಮಾಡ್ಕೊಂಬಂದಿರೋದು. ಬಟ್ ಇವಾಗೂ ಪ್ರೆಸೆಂಟ್ ಏನಪ್ಪ ಅಂತಂದರೆ ಯಾವುದೆಲ್ಲ ಸಮಸ್ಯೆ ಇದೆ KPSCಯಲ್ಲಿ ನಾನು ಇವಾಗೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅವಾಗಲೇ CTA ಇರ್ಬೋದು, PDO ಇರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಯಾವುದೇ ಒಂದು ಸಮಸ್ಯೆ, ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಒಂದು ಲೆಟ್ರ್ ಬರೆದು ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಮದು ಪಿನ್ ಮಾಡಿಲ್ಲ, ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಶೇರ್ ಮಾಡಿ. ಎರಡನೇ ವಿಚಾರ ಏನಪ್ಪ ಅಂದರೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ, ಫಾರ್ ಎಕ್ಸಾಂಪಲ್ ಇಷ್ಟೊತ್ತು ಹೇಳಿದೆ KPSCಯಲ್ಲಿ ಏನು ಇಶ್ಯೂಸ್ ಇದೆ ಮತ್ತು KEದಲ್ಲಿ ಏನು ಇಶ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್ 402 ರಿಸಲ್ಟ್ಸ್ ಬಿಟ್ಟಿಲ್ಲ, ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರ. ಏನಪ್ಪ KE ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದು. ಅದೇ ರೀತಿ ಹೋಮ್ ಡಿಪಾರ್ಟ್ಮೆಂಟಿಂದ ಏನಿದೆ, KSPಯಿಂದ, ಮತ್ತು ಬ್ಯಾಂಕಿಂಗ್ ರಿಲೇಟೆಡು ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಅಮೂಲ್ ಇದು ತುಮಕೂರಲ್ಲಿ ನಡೆದಿದ್ದಂಥ ಎಕ್ಸಾಮ್ಸು, ಅಮೂಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಈ ಒಂದು ಎಲ್ಲ ವಿಚಾರನೂ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಇದೆ ಅಷ್ಟು ಜಸ್ಟ್ ಒಂದು ಲೆಟ್ರ್ ಬರೆದ್ಬಿಟ್ಟು ಕಳಿಸಿ ನನಗೆ ವಾಟ್ಸಪ್ಪಲ್ಲಿ. ಆ ಒಂದು ಲೆಟ್ರನ್ನ ನಾವೆಲ್ಲ ಕಂಪಲೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮುಟ್ಟಿಸಿ ಆ ಸಮಸ್ಯೆನ ಬಗೆಹರಿಸೋಣ. ಎರಡನೇ ವಿಚಾರಪ್ಪ ಅಂದರೆ, ಎಷ್ಟು ನೋಟಿಫಿಕೇಷನ್ ಪೆಂಡಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಪೊಲೀಸು PC PSI ಇರ್ಬೋದು, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಅದರಲ್ಲೂ ಟೀಚರ್ಸ್ ಅಂತಂದರೂ ಸುಮಾರು 60,000 ವೇಕೆನ್ಸಿ ಇದೆ, ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ಅದರಲ್ಲೂ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PU ಲೆಕ್ಚರರ್ಸು ಎಲ್ಲದನ್ನು ಕಂಪಲೇಷನ್, ಜಸ್ಟ್ ಒಂದು ಲೆಟ್ರು, ಎಷ್ಟು ವೇಕೆನ್ಸಿ ಇದೆ, ಯಾವ ಡಿಪಾರ್ಟ್ಮೆಂಟು ಎಷ್ಟು ವೇಕೆನ್ಸಿ ಇದೆ, ಈ ಥರ HK ಎಷ್ಟಿದೆ, ನಾನ್ HK ಎಷ್ಟಿದೆ, ಇಷ್ಟು ಜಸ್ಟ್ ಒಂದು ಲೆಟ್ರ್ ಬರೆದ್ಬಿಟ್ಟು ಕಳಿಸಿದ್ರೆ ನಾನು ಇನ್ನೂ ನೀಟಾಗಿ ಕಂಪಲೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮುಟ್ಟಿಸಿ ಆ ಒಂದು ಸಮಸ್ಯೆಗಳಿಗೆ ಬಗೆಹರಿಸೋಣ.
ಏಕೆಂದರೆ ಸಮಸ್ಯೆ ಹಿಂಗೆ ಬಿಟ್ಕೊಂತಾದ್ರೆ ಸಮಸ್ಯೆಗೆ ಒಂದಕ್ಕೊಂದು ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಮತ್ತೆ ವಯೋಮಿತಿ, ಪೊಲೀಸ್ ವಯೋಮಿತಿ ನಾವು ಆಲ್ಮೋಸ್ಟ್ 4-5 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಈಗೇನೋ ಹೋಮ್ ಮಿನಿಸ್ಟ್ರು ಸರ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಬಟ್ ಆದರೂ ಒಂದು ಲೆಟ್ರು ಸರ್ಕಾರಕ್ಕೆ ಮುಟ್ಟಿಸಿ ಈ ಥರ ಸಮಸ್ಯೆ ಇದೆ. ನಾಟ್ ಓನ್ಲಿ PC ವಯೋಮಿತಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ, ಈವನ್ PSIದು ಒಂದು ವಯೋಮಿತಿ ಜಾಸ್ತಿ ಮಾಡಬೇಕು. ಯಾಕೆಂದರೆ ಸುಮಾರು 5 ವರ್ಷ ಆಗಿದೆ ನೋಟಿಫಿಕೇಶನ್ ಯಾವುದೂ ಆಗಿಲ್ಲ. ಅದಾದಮೇಲೆ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಾಸ್ಟ್ 1 ವರ್ಷ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಅಂದರೆ 3 ಇಯರ್ಸ್ 1 ಇಯರ್ 1 ವರ್ಷದಲ್ಲಿ ಯಾವ ನೋಟಿಫಿಕೇಶನ್ ಆಗುತ್ತೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಮಾಡಿಸ್ಕೊಟ್ಟಿದ್ವಿ. ಅದಾದಮೇಲೆ 1 ಇಯರಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ಈಗ ಮತ್ತೆ ನೋಟಿಫಿಕೇಶನ್ ಆಗೋದಕ್ಕೂ ನಾವು ಮನವಿ ಮಾಡ್ಕೊಳ್ಳೋಣ. ಮನವಿ ಮಾಡ್ಕೊಳ್ಳೋದ್ರ ಜೊತೆ ಏಜ್ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲನೂ ದಯವಿಟ್ಟು ನಾನು ಸ್ಟೂಡೆಂಟ್ಸಲ್ಲಿ ಒಂದು ಕೊನೆಯ ರಿಕ್ವೆಸ್ಟ್ ಏನಪ್ಪ ಅಂದರೆ, ಪ್ರತಿಯೊಬ್ಬರು ನಿಮಗೆ ಇಂಡಿವಿಜುವಲ್ಲು ಒಂದು ಲೆಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಬ್ರೇಕ್ ಬೇಕಂದರೆ, ಆ ಸಮಸ್ಯೆ ಪರಿಹಾರ ಬೇಕು ಅಂತಂದರೆ ಒಂದು ಲೆಟ್ರ್ ಕೊಡಿ. ಆಲ್ಮೋಸ್ಟ್ ನಾನು ಎಲ್ಲನೂ ಕಂಪಲೇಷನ್ ಮಾಡಿದ್ದೀನಿ. ಮತ್ತೆ ಅದಾದಮೇಲೆ ಕೊಟ್ಟಾದ್ಮೇಲೆ ಸರ್ ನಮ್ಮದು ಕೊಟ್ಟಿಲ್ಲ ನಿಮ್ದು ಆ ಥರ ನೀವು ಸುಮ್ಮನೆ ಮತ್ತೆ ನಮ್ಮ ಮೇಲೆ ಇದು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಒಂದು ಸಮಸ್ಯೆ ಏನಿದೆ ಒಂದು ಲೆಟ್ರ್ ಮುಖಾಂತರ ನನಗೆ ತಲುಪಿಸಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಸಿಗೋ ಥರ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆ ಈ ಒಂದು ಲೆಟ್ರ್ ಮುಖಾಂತರ ಸ್ಪಂದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.